ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ದೆಲೀಲ ನಿಮಗೆ ಅವಮಾನ ಮತ್ತು ವಿನಾಶವನ್ನು ತರುತ್ತದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 19-21 ವಾಕ್ಯ. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. ಆಗ ಅವಳು, ಸಂಸೋನನೇ, ಫಿಲಿಸ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಫಿಲಿಸ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಂಚಿದರು. ಸಂಸೋನ ದೆಲೀಲನನ್ನು ಪ್ರೀತಿಸಿದನು. ದೊಡ್ಡ ಶಕ್ತಿ ಹೊಂದಿರುವ ಮತ್ತು ಇಸ್ರಾಯೇಲ್ನ ಕೊನೆಯ ನ್ಯಾಯಾಧಿಪತಿಯಾಗಿ ಸೇವೆ ಸಲ್ಲಿಸಿದಂಥ ನಜರೇತಿನವನು. ಅವನ ಶಕ್ತಿಯ ಮೂಲವನ್ನು ಕಂಡುಹಿಡಿಯಲು ದೆಲೀಲಾಳಿಗೆ ಲಂಚವನ್ನು ಫಿಲಿಸ್ಟಿಯರ ಅಧಿಪತಿಗಳು ನೀಡಿದ್ದರು. ಹಾಗೆ 3 ಪ್ರಯತ್ನಗಳು ವಿಫಲವಾದ ನಂತರ ಅವಳು ಅಂತಿಮವಾಗಿ ಸಂಸೋನನಿಗೆ ಅವನ ಶಕ್ತಿಯು ಅವನ ಕೂದಲಿನಿಂದ ಬಂದಿವೆ ಎಂದು ಹೇಳುವವರೆಗೆ ಅವನನ್ನು ಪೀಡಿಸಿದಳು. ಸಂಸೋನ 3 ಮಹಿಳೆಯೊಂದಿಗೆ ಭಾಗಿಯಾಗಿದ್ದನು. ಮೊದಲನೆಯವಳು ತಿಮ್ನಾದಿಂದ ಒಬ್ಬ ಮಹಿಳೆಯನ್ನು ಮದುವೆಯಾದನು. 2ನೆಯ ಮಹಿಳೆ ಗಾಜಾದ ವ್ಯಭಿಚಾರಿ ಮತ್ತು 3ನೆಯವಳು ಅವನು ಪ್ರೀತಿಸಿದ ದೆಲೀಲ. ಮಿಡ್ರಾಷ್ನಲ್ಲಿ ಸಂಸೋನನ ಪಾಪವು ಯಾವಾಗ ಪ್ರಾರಂಭವಾಯಿತು ಎಂಬುದರ ಕುರಿತು ರಬ್ಬಿಗಳು ಚರ್ಚಿಸಿದ್ದಾರೆ. ದೆಲೀಲ ಕಾಮ, ದ್ರೋಹ, ಸೌಂದರ್ಯ, ಬಲೆ, ವಂಚನೆ, ಅಭಿಷಕ್ತರನ್ನು ನಾಶ ಮಾಡುವ ಸಾಧನ. ಅವಳು ಹಗರಣವನ್ನು ಪ್ರತಿನಿಧಿಸುತ್ತಾಳೆ. ಅವಳು ಫಿಲಿಸ್ಟಿಯದವಳಾಗಿದ್ದಳು. ಸಂಸೋನನನ್ನು ಸಿಲುಕಿಸಲು ಫಿಲಿಸ್ಟಿಯರಿಂದ ಅವಳು ಲಂಚ ತೆಗೆದುಕೊಂಡಿದ್ದಳು. ಅವನ ಶಕ್ತಿಯ ರಹಸ್ಯ ಅವನ ಉದ್ದನೆಯ ಕೂದಲು ಎಂದು ಬಹಿರಂಗಪಡಿಸುವವರೆಗೂ ಅವನನ್ನು ಪೀಡಿಸಿದಳು. ನಂತರ ಅವಳು ಅವನ ವಿಶ್ವಾಸದ ಲಾಭವನ್ನು ಪಡೆದು ಅವನ ಶತ್ರುಗಳಿಗೆ ಅವನನ್ನು ಒಪ್ಪಿಸಿದಳು. ಆಕೆ ಹೆಸರು ಅಂದಿನಿಂದ ಒಂದು ಸ್ವೇಚ್ಛಾಚಾರದ ವಿಶ್ವಾಸಘಾತುಕ ಮಹಿಳೆಗೆ ಸಮರ್ಥಕವಾಗಿದೆ. ಸಂಸೋನ 20ನೇ ವಯಸ್ಸಿನಲ್ಲಿಯೇ ನ್ಯಾಯಾಧೀಶನಾಗುತ್ತಾನೆ ಎಂದು ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 4ರಲ್ಲಿ ಬರೆಯಲ್ಪಟ್ಟಿದೆ. ಅವನು 40ನೇ ವಯಸ್ಸಿನಲ್ಲಿ ನಿಧನನಾದನು. ಮತ್ತೆ ಸಂಸೋನನ ಮೇಲೆ ದೇವರ ಕೃಪೆ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 22ನೇ ವಾಕ್ಯ. ಅಷ್ಟರಲ್ಲಿ ಅವನ ತಲೆ ಕೂದಲುಗಳು ಬೆಳೆಯಲು ಹತ್ತಿದವು. ಆಮೆನ್.